ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಪ್ರಿಷಾ ಗೌತಮ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದ್ರೆ ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ, ಹೂ ನೋಸ್ ಹೂ ಬೆಟರ್, ಯಾರ ಬಗ್ಗೆ ಯಾರಿಗೆ ತುಂಬಾ ಚೆನ್ನಾಗಿ ಗೊತ್ತು ಅನ್ನೋದನ್ನ ಇವತ್ತಿನ ವ್ಲಾಗ್ ಅಲ್ಲಿ ಮಾಡ್ತಾ ಇದೀವಿ. ನೋಡೋಣ ಯಾರ ಬಗ್ಗೆ ಯಾರಿಗೆ ಚೆನ್ನಾಗಿ ಗೊತ್ತು ಅಂತ ಗೊತ್ತಾಗುತ್ತೆ. ಮುಂಚೆ ಅದೆಲ್ಲ ಹೇಳ್ಬಾರ್ದು. ವಿನ್ ಆದ್ರೆ ಅವನೇನ್ ಕೇಳ್ತಾನೋ ನಾನ್ ಕೊಡಿಸ್ತೀನಿ, ನಾನ್ ವಿನ್ ಆದ್ರೆ ನಾನೇನ್ ಕೇಳ್ತೀನೋ ಅದ್ ಅವ್ನ್ ಕೊಡಿಸ್ಬೇಕು. ಓಕೆನಾ? ಇಲ್ಲ, ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಏನ್ ಕೊಡಿಸ್ದೆ ಅಂತ ಅವ್ನೇನ್ ಕೇಳ್ದ ಅಂತ ನಾನು ಖಂಡಿತ ಹೇಳ್ತೀನಿ. ಸೊ ಇವತ್ತು ವ್ಲಾಗ್ ಅಲ್ಲಿ 2 ಸ್ಲೇಟ್ ಇಟ್ಕೊಂಡಿರ್ತೀವಿ. ನಾನು ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ, ಅದಕ್ಕೆ ಕರೆಕ್ಟ್ ಆಗಿ ಇಬ್ರು ಆನ್ಸರ್ ಮಾಡಿದ್ರೆ ಯಾರು ಗೆದ್ರು ಅಂತ ಗೊತ್ತಾಗುತ್ತೆ. ಓಕೆನಾ? ಡನ್? ಓಕೆ. ಚಿಕ್ಕ ವಯಸ್ಸಲ್ಲಿ ಚಾಪಿಸ್ ಇದ್ದ ಇದೆ. ಸೊ ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ಸೊ ಇದು ನನ್ನ ಕಸಿನ್ ಸಿಸ್ಟರ್ ಕಳಿಸಿರೋ ಕ್ವೆಶನ್ಸ್. ಆ್ಯಕ್ಚುಲಿ ನಾವಿಬ್ರು ಮಾಡಿಲ್ಲ, ನಮ್ಮಿಬ್ರಿಗೂ ಐಡಿಯಾಸ್ ಇರಲಿಲ್ಲ ಏನು ಕ್ವೆಶನ್ ಕಳಿಸ್ತಾಳೆ ಅಂತ. ಬಟ್ ರ್ಯಾಂಡಮ್ ಆಗಿ ಚೂಸ್ ಮಾಡಿ ಕಳಿಸಿದ್ದಾಳೆ. ಸೊ ನಾನು ಅದನ್ನ ಬರ್ದಿದ್ದೀನಿ, ಬರ್ದ್ಬಿಟ್ಟು ಇಲ್ಲಿ ಬರ್ದುಕೊಂಡಿದ್ದೀನಿ ನಾನು. ಇವಾಗ ನಾನು ಅದನ್ನ ಓದ್ತೀನಿ ಫಸ್ಟು, ಒಂದಾದ್ಮೇಲೆ ಒಂದು ಆರ್ಡರ್ ವೈಸಲ್ಲಿ. ಅದಕ್ಕೆ ನಾವು ಕರೆಕ್ಟಾಗಿ ಆನ್ಸರ್ ಮಾಡಿ ಪಾಯಿಂಟ್ಸ್ ತಗೊಳ್ಳೋದು, ಯಾರು ಗೆಲ್ತಾರೆ ಅಂತ ನೋಡೋಣ. ವಾಟ್ಸ್ ದ ಡ್ರೆಸ್ ಐ ವೋರ್ ವೆನ್ ವಿ ಫಸ್ಟ್ ಮೆಟ್? ಫಸ್ಟ್ ಕ್ವೆಶನ್, ನಾವಿಬ್ರು ಯಾವ ಡ್ರೆಸ್ ಹಾಕಿದ್ವಿ ನಾವಿಬ್ರು ಫಸ್ಟ್ ಮೀಟ್ ಆದಾಗ ಅಂತ. ಏನ್ ಬರ್ತಿದ್ಯಾ? ಪ್ಯಾಂಟ್, ವೈಟ್ ಸ್ವೆಟ್ ಶರ್ಟ್. ಕರೆಕ್ಟ್. ನಿಂದು ಕರೆಕ್ಟಾ? ಹುಡ್ಡಿ ಮತ್ತೆ ಜೀನ್ಸ್ ಹಾಕಿದ್ದೆ. ಅದೊಂದು ವೈಟ್ ಕಲರ್ ಹುಡ್ಡಿ. ಯಪ್ಪ, ಇವ್ನು ಹಾಕಿರೋದು ಇವ್ನಿಗೆ ಗೊತ್ತಿಲ್ಲ. ನಾನು ಇಟ್ಕೊಂಡಿದ್ದೆ ಗೊತ್ತಾ, ಆ ಹುಡ್ಡಿ ಹಾಕಿದ್ದು ಗೈಸ್. ಅದೇ ಹುಡ್ಡಿ, ಜೀನ್ಸ್ ಪ್ಯಾಂಟ್. ಕರೆಕ್ಟ್. ಇಬ್ರಿಗೂ 1 ಪಾಯಿಂಟ್. ಓಕೆ, ನೆಕ್ಸ್ಟ್ ಕ್ವಶನ್. ವಾಟ್ಸ್ ಮೈ ವಾಲ್ಪೇಪರ್? ಅವನ್ ವಾಲ್ಪೇಪರ್ ಏನು ಅನ್ನೋದು ನಾನು ಬರೀಬೇಕು, ನನ್ನ ವಾಲ್ಪೇಪರ್ ಏನು ಅನ್ನೋದು ಅವ್ನು ಬರೀಬೇಕು. ಗಿಬ್ಲಿ ಹಾರ್ಟ್. ಗಿಬ್ಲಿ ಹಾರ್ಟ್ ನಂದು, ಒಂದು ಗಿಬ್ಲಿ ಹಾರ್ಟ್. ನಾನು ಹಾರ್ಸ್. ನನ್ನ ವಾಲ್ಪೇಪರ್. This is my 2 points. ಯಾಕೋ ಟೈ ಆಗಂಗಿದೀವಲ್ವೋ. ಸೊ ನೆಕ್ಸ್ಟ್ ಕ್ವಶನ್, ವಾಟ್ಸ್ ಮೈ ಫೇವ್ರೆಟ್ ಫುಡ್? ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಗೈಸ್ ಅವ್ನ ಫೇವ್ರೆಟ್ ಫುಡ್. ಅವ್ನಿಗೆ ಎಲ್ಲ ತಿಂತಾನೆ, ಇಂತ ತಿನ್ನಿಲ್ಲ ಅನ್ನಂಗಿಲ್ಲ, ಎಲ್ಲ ತಿಂತಾನೆ. ನಾವಿಬ್ರು ಎಲ್ಲ ತಿಂತೀವಿ. ಯಾವ್ದು ಫೇವ್ರೆಟ್ ಫುಡ್? ನಾನ್ ಜಾಸ್ತಿ ತಿನ್ನೋದು ಫೇವ್ರೆಟ್ ಫುಡ್. ಇದು ಕರೆಕ್ಟಾ ತಪ್ಪಾ ಅಂತಾನೆ ಗೊತ್ತಿಲ್ಲ. ಇವಂದು ಕರೆಕ್ಟ್, ನನ್ ಕರೆಕ್ಟ್. ಕುಷ್ಕ ಚಿಕನ್ ರೈಸ್ ಮತ್ತೆ ಕಬಾಬ್. ನಮ್ಗೆ ಎಗ್ ರೈಸ್ ಇಲ್ಲ. ಏನಾದ್ರು ಎಲ್ಲಾದ್ರದ್ದು ಚಿಕನ್ ಫ್ರೈಡ್ ರೈಸ್ ಇಲ್ಲ, ಎಗ್ ರೈಸ್ ನಾನು ತಿಂತೀನಿ. ಯಾವತ್ತಂದ್ರೆ ಹೇಳಿದ್ದೀನಿ ಕಾಸು ಎಷ್ಟು ಸತಿ ನಿಮ್ಗೆ ಹೇಳೋಣ ಫೇವ್ರೇಟ್ ಇದ್ದಿದ್ದು. ಹೆಂಗೆ ಒಂದು ಪಾಯಿಂಟ್ ಇಲ್ಲ ಕೇಳಿದೆಲ್ಲ ಕೊಡ್ಬೇಕು. ನಾಳೆ ಗೆದ್ದೆ. ಆಯ್ತು ಬಾ, ಇನ್ನ ಎಷ್ಟೋ ಕ್ವೆಶನ್ಸ್ ಐತಲ್ಲಿ. ಯಾರು? ಸೊ 3-2 ಓನೇ ಲೀಡರ್ ಇದ್ದಾನೆ. ಸಾಕು, ನಮ್ಗೆ 1 ಪಾಯಿಂಟ್ ಸಿಕ್ತು. ಇಟ್ಸ್ ಓಕೆ. ನೆಕ್ಸ್ಟ್ ಕ್ವೆಶ್ಚನ್, ವಾಟ್ಸ್ ಮೈ ಬೆಸ್ಟ್ ಫ್ರೆಂಡ್ಸ್ ನೇಮ್? ಇವಾಗಿರೋದು ಆಕ್ಚುಲಿ ಚೆನ್ನಾಗಿರೋದು ಇವಾಗ. ಇಲ್ಲ ಸರಿ, ಬೆಸ್ಟ್ ಫ್ರೆಂಡ್ಸ್. ಸರಿ ಆಯ್ತು.
ಗೈಸ್ ಲಿಟ್ರಲಿ ಆಮೇಲೆ ಹೇಳ್ತೀನಿ, ಒಂದು ಬರ್ದ ಆದ್ಮೇಲೆ ನಿಮ್ಗೆ ಹೇಳ್ತೀನಿ. ಲಿಟ್ರಲಿ ನಿಜವಾಗ್ಲೂ ಏನಂತ ಹೇಳ್ತೀನಿ. ಮೈನ್ ಇಸ್ ಡನ್ ಡನ್. No one. ನಿಜ ನಿಜ ಕರೆಕ್ಟಾ? ಅವನ್ ತುಂಬಾ ಜಾಸ್ತಿ ಇರೋದು ಇವರಿಬ್ರ ಜೊತೆ. ಇವರಿಬ್ರ ತುಂಬಾ ಬೆಸ್ಟ್ ಫ್ರೆಂಡ್ಸ್. ಆಕ್ಚುಲಿ ನನ್ಗೆ ನೋವನ್ ಅಂತ ಏನಿಲ್ಲ, ಬಟ್ ನನ್ಗೆ ಯಾರು ಬೆಸ್ಟ್ ಫ್ರೆಂಡ್ಸ್ ಇಲ್ಲ. ನನ್ಗೆ ಯಾರು ಇಲ್ಲ. ಲಿಟ್ರಲಿ ನಾನು ಇವನ್ ಜೊತೆನೆ ಜಾಸ್ತಿ ಮಾತಾಡೋದು, ಇವನ್ ಜೊತೆನೆ ಜಾಸ್ತಿ ಇರೋದು. ಎಲ್ಲ ಏನೇ ಮಾತಾಡ್ಬೇಕು ಏನೇ ಮಾಡ್ಬೇಕು ಅಂದ್ರೆ ಎಲ್ಲ ಇವನೇ. ಗೌತಮ್ ಜೊತೆನೆ ಬೆಸ್ಟ್ ಫ್ರೆಂಡ್ ತರ ಇರ್ತೀನಿ ಅಷ್ಟೇ. ನೆಕ್ಸ್ಟ್ ಕ್ವೆಶ್ಚನ್, ವಾಟ್ಸ್ ಮೈ ಫೇವ್ರೆಟ್ ಟ್ರಾವೆಲಿಂಗ್ ಆರ್ ಸ್ಟೇ ಹೋಮ್? ಓ, ಟ್ರಾವೆಲಿಂಗ್ ಇಷ್ಟನಾ ಇಲ್ಲ ಮನೇಲಿರೋದು ಇಷ್ಟನಾ ಅಂತ ಕ್ವೆಶ್ಚನ್. ನಮ್ಗೆ ಟ್ರಾವೆಲಿಂಗ್ ಇಷ್ಟನಾ ಮನೇಲಿರೋದು ಇಷ್ಟನಾ? ಟ್ರಾವೆಲಿಂಗ್. ಇಬ್ರಿಗೂ ಟ್ರಾವೆಲಿಂಗ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಒಂಥರ ಹುಚ್ಚು ನಮ್ಮಿಬ್ರಿಗೂ, ಎಸ್ಪೆಷಲಿ ಟೂ ವೀಲರ್ ಅಲ್ಲಿ. ಟ್ರಾವೆಲಿಂಗ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಟೂ ವೀಲರ್ ರೈಡ್ ಎಲ್ಲ ತುಂಬಾನೇ ಇಷ್ಟ. ಹೋಗಿರೋದು ಹೋಗ್ಬೇಕಂತ ತುಂಬಾ ಇಷ್ಟ. ನಿಮ್ಮ ಸಹಕಾರ ಬೇಕು. ಕರೆಕ್ಟ್ ಕನ್ನಡ ಮಾತಾಡ್ತೀನಿ ಅನ್ಸುತ್ತೆ. ಯಾ. ಸೊ 4-4 to 4-5. 4-5. So next question, what's my favorite drink? Oh, I know, guys. ದಿನ 1,000 ಸಲ ಹೇಳ್ತೀನಿ ಗೈಸ್, ಅದಕ್ಕೆ ಅವ್ರಿಗೆ ಚೆನ್ನಾಗಿ ಗೊತ್ತು. ಕರೆಕ್ಟ್. ಇದು ಕರೆಕ್ಟಾ? ನಿಂಗೆ ತಾನೇ ಇಷ್ಟ. ನನ್ಗೆ ನಾರ್ಮಲ್ ಕಾರ್ಗಳಾದ್ರೆ ತಾರಲ್ಲ ಇಷ್ಟೊಂದು ಹೇಳ್ತೀನಿ. ನನ್ಗೆ ಡ್ರೀಮ್ ಕಾರ್ ಬಂದು ಸುಪ್ರಾ. ಗೈಸ್ ನಿಜವಾಗ್ಲೂ ಇವನು ಯಾವತ್ತೂ ಹೇಳಿರ್ಲಿಲ್ಲ ಸುಪ್ರಾ ಎಲ್ಲ. ನಿನಗೆ ಗೊತ್ತಿಲ್ಲ. ನನ್ನ ಡ್ರೀಮ್ ಕಾರ್ ಯಾವತ್ತಾದ್ರೂ ಕೇಳಿದ್ದ? ನೀನ್ ಎಷ್ಟು ವರ್ಷದಿಂದ ನನ್ನ ಡ್ರೀಮ್ ಕಾರ್ ಓಲ್ಡ್ ಮಸ್ಟ್ಯಾಂಗ್ ಅಂತ ಹೇಳ್ಕೊಂಡಿದ್ಯಾ? ನೀನು ಯಾವತ್ತಾದ್ರೂ ಕೇಳಿ ನಾನು ಹೇಳ್ತಾ ಇದ್ದೆ ನನ್ನ ಡ್ರೀಮ್ ಕಾರ್ ಇದು ಅಂತ. ಸುಪ್ರಾ ಇಷ್ಟನಾ? ಸುಪ್ರಾ ಇಷ್ಟ. ಮಸ್ಟ್ಯಾಂಗ್ ಗೈಸ್, ಆಲ್ವೇಸ್ ಮಸ್ಟ್ಯಾಂಗ್. ಸುಪ್ರಾ ಡ್ರೀಮ್ ಕಾರ್ ಅದಿಷ್ಟ. ಆದ್ರೆ ತಗೊಂಡೋಗಿ ಎಲ್ಲ ಇಷ್ಟ. ಡ್ರೀಮ್ ಕಾರ್ ಅಂದ್ರೆ ಇಷ್ಟ ಅಂದ್ರೆ ನಂಗೆ ಸದ್ಯಕ್ಕೆ ತಗೋಬೇಕು ಅಂತ ಆಸೆ ಇರೋ ಕಾರ್ ಯಾವುದು? ಕಾರ್ ಅಂದ್ರೆ ತಾರು, ಬ್ಲ್ಯಾಕ್ ಒನ್. ಇಬ್ರಿಗೂ ತುಂಬಾ ಇಷ್ಟ. ಸಪೋರ್ಟ್ ಮಾಡಿ ಗೈಸ್, ಪ್ಲೀಸ್ ಗೈಸ್, ತಾರು ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ. ಓಕೆ, ನೆಕ್ಸ್ಟ್. ಸೊ ನಾನೇ ಸೋತನಾ ಇದರಲ್ಲೂ? ಇದರಲ್ಲಿ ನೀನೇ ಸೋತದೆ. 6-5 to 4. ಹಿಂಗೆ ನನ್ನ ಮಕ್ಕಳೇ ಸ್ಟ್ರಾಂಗ್. ಸರಿ, ನೆಕ್ಸ್ಟ್ ಕ್ವೆಶ್ಚನ್. ಸರಿ ಗೈಸ್, ವಾಟ್ಸ್ ಮೈ ಫೇವರೇಟ್ ಪ್ಲೇಸ್? ಯುವರ್ ಫೇವರೇಟ್ ಪ್ಲೇಸ್? ಮೈ ಫೇವರೇಟ್ ಪ್ಲೇಸ್, ನಮ್ಮಿಬ್ರದ್ದು ಫೇವರೇಟ್ ಪ್ಲೇಸ್. ನೀನ್ ಫೇವರೇಟ್ ಪ್ಲೇಸ್ ಕ್ಲೂ ಕೊಡು, ನಾನು ಕೊಡ್ಲಿಲ್ವಾ? ಚೀಟಿಂಗ್ ಗೈಸ್, ಚೀಟಿಂಗ್. ನಾನು ಕ್ಲೂ ಕೊಟ್ಟೆ ಇವನ್ಗೆ ಸೆಟ್ಲ್ ಆಗ್ಬೇಕು ಅನ್ನೋದು ವಿಷಯದಲ್ಲಿ. ನೀನು ಕ್ಲೂ ಕೊಡ್ಬೇಕು. ಕ್ಲೂ ಕೊಡು. ಸೆಟ್ಲ್ ಆಗೋ ವಿಷಯದಲ್ಲ, ನಾನು ಯಾವತ್ತೂ ಸೆಟ್ಲ್ ಆಗ ಅದು ನೀನ್ ಕ್ಲೂ ಕೊಡಾಯ್ತು ಒಂದು. ಸೆಟ್ಲ್ ಆಗೋ ಜಾಗ ಯಾವ್ದು ಅಂದ್ರೆ ಅದೊಂಥರ ಫೇವ್ರೆಟ್ ಪ್ಲೇಸ್ ಅಂದ್ರೆ ನಾನು ಹೋಗೋದು ಯಾವ ನನ್ನ ಸಿಗ್ನೇಚರ್ ಪ್ಲೇಸ್ ಇಲ್ಲ. ನನಗೆ ಸೆಟ್ಲ್ ಆಗೋ ಪ್ಲೇಸ್ ಏನೇ ನನ್ನ ಫೇವರೇಟ್. ನಾವು ಫೇವ್ರೆಟ್ ಪ್ಲೇಸ್ ಅಂತ ಹೋಗೋದು. ಕ್ಲೂ ಕೊಟ್ಟಿದ್ರೆ ನೀನು ಹೇಳ್ಬಿಡ್ತೀವಿ, ಹಂಗಂದ್ರೆ ಕ್ವಶನ್ಸೇ ಕೇಳಂಗಿಲ್ಲ. ಕ್ಲೂ ಕೊಡಂಗಿದ್ರೆ ಕ್ಲೂ ಕೊಡ್ಬೇಕಂತೆ. ಎಲ್ಲ ಕ್ಲೂ ಕೊಟ್ಟು ಆನ್ಸರ್ ಏನಾಗಿದೆ, ಕ್ವಶನ್ಸ್ ಯಾಕೆ ಮತ್ತೆ? ಕರೆಕ್ಟಾ? ಚಿಕ್ಕಮಂಗ್ಳೂರು. ಇಲ್ಲ, ರಾಂಗ್. ಯಾವಾಗ್ಲೂ ನಮ್ಮ ಫೇವ್ರೆಟ್ ಪ್ಲೇಸ್ ಬಂದು ಗೋಕರ್ಣ, ಪ್ಯಾರಡೈಸ್ ಬೀಚ್. ನಿನಗೆ ಗೊತ್ತಿದ್ದು ಕೇಳಿ ನೋಡು, ಗೊತ್ತು ನಿನಗೆ ಫೇವ್ರೆಟ್ ಪ್ಲೇಸ್ ಎಷ್ಟೊತ್ತಿ ನನ್ನ ಸಿಗ್ನೇಚರ್ ಪ್ಲೇಸ್ ಮಾಡೋದು ಅಂತ. ಇವಾಗ ಸೋತೆ ಯಪ್ಪ ಹೆಣ್ಮಕ್ಳು. ಸುಷ್ಮಾ ಏನ್ ಕ್ವಶನ್ಸ್ ರೆಡಿ ಮಾಡಿದ್ಯಾ ಸುಷ್ಮಾ? ನೆಕ್ಸ್ಟ್ ಕ್ವಶನ್. ಸೊ ಎಷ್ಟಾಯ್ತು? 7-4. ವಾಟ್ಸ್ ಮೈ ಫೇವ್ರೆಟ್ ಮೂವಿ? ನಿಜವಾಗೂ ಗೊತ್ತಿಲ್ಲ ಗೈಸ್. ಫೇವ್ರೆಟ್ ಮೂವಿ ನಂದು
ಫೇವ್ರೆಟ್ ಮೂವಿ ಅನ್ನೋದಿಲ್ಲ, ಫೇವ್ರೆಟ್ ಮೂವಿ ಅನ್ನೋದಿಲ್ಲ ಏನಿಲ್ಲ guys. ನೀನು ಹೇಳ್ಕೊಂಡೆ ನಾನು ಹೇಳ್ಕೊಂಡಿಲ್ಲ, ಎಲ್ಲ ನೋಡ್ತೀನಿ, ನೀನೇ ಎಲ್ಲ ನೋಡ್ತೀಯ. ಮೂವಿ ಅಂತ ಏನು ಸರಿ, ಫೇವ್ರೆಟ್ ಮೂವಿ ಬೇಡ, ನಾನು ತುಂಬಾ ನೋಡೋ ಲ್ಯಾಂಗ್ವೇಜ್ ಮೂವಿ ಯಾವುದು? ಬರೀ ಹೇಳ್ಬೇಡ, ಬರೀ ನೀನು ತುಂಬಾ ನೋಡೋ ಲ್ಯಾಂಗ್ವೇಜ್ ಮೂವಿ. ಇಂಗ್ಲಿಷ್ ಕರೆಕ್ಟ್? ನಾನು ತುಂಬ ನೋಡೋದು ಕನ್ನಡ. ನನ್ನ ಫ್ರೆಂಡ್ಸ್ನ ಕೇಳ್ಬಿಟ್ಟು ಕನ್ಫರ್ಮ್ ಬೇಕಾದ್ರೆ ಇಲ್ಲೇ ಕಾಲ್ ಮಾಡಿ ನನ್ನ ಫ್ರೆಂಡ್ಸಿಗೆ ಕನ್ಫರ್ಮ್ ಆಗುತ್ತೆ ನೋಡೋದು ಯಾರಂತ. ಲೌಡ್ ಸ್ಪೀಕರ್ ಇಟ್ಬಿಟ್ಟೆ ಬೇಕಾದ್ರೆ ಕೇಳೋಣ. ನಾನು ತುಂಬಾ ಭಾಷೆಯಲ್ಲಿ ನೋಡೋ ಕನ್ನಡ ಮೂವಿ ಯಾವುದು ಅಂದ್ರೆ ಕನ್ನಡ ಅಂತಾನೆ ಹೇಳ್ತಾರೆ. ಇವಳು ನೋಡೋದು ತಮಿಳು. 8-4 ಬೀಟ್ ಹೊಡಿಬೇಕಾದ್ರೆ 4 ಹೊಡಿಬೇಕು, ಆಗಲ್ಲ. 4 ಹೊಡಿತೀನಿ, ಕ್ರಿಕೆಟ್ ಆಡ್ತಾ ಇದ್ದೀನಿ 4 ಹೊಡಿಯಕ್ಕೆ. ಆಯ್ತು ಕಣೋ, ಆಯ್ತು. ಇವಾಗ ವಾಟ್ಸ್ ಮೈ ಶೂ ಸೈಜ್? ಶೂ ಸೈಜ್ ಒಂದೇ ಹೇಳ್ಬೇಕು. ನಾನು ಹೇಳ್ತಿದ್ದೆ ಹಂಗಂದ್ರೆ ಪರ್ಫೆಕ್ಟ್ ಆಗಿ ಹೇಳು. 10. ನಂದು 10 ಇಂದ 7 ತಾನೆ. 8 ಹಾಕ್ಕೊಂಡೆ 7 ಹೇಳ್ಬಿಟ್ಟೆ. ಸೊ ನಾನು 5 points, 9 points. 9 points. 9 4 ಜಾಸ್ತಿ ಏನಿದೆ. ಆಯ್ತು, ಅವಾರ್ಡ್ ಕೊಡ್ಸೋಣ ಗೈಸ್. ನಾನು ಎಲ್ಲ ಅವಾರ್ಡ್ ಟೈಮು ರೆಡಿ ನನಗೆ ಮಾಡಿ ಮರ್ತೋಗ್ಬಿಟ್ಟಿರುತ್ತೆ ಗೈಸ್, ನೆನಪೇ ಇರಲ್ಲ. ಈ ಸತಿ ಇವತ್ತೇನು ಈ ಕ್ವಶನ್ಸ್ ಎಲ್ಲ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ವಾಟ್ಸ್ ಮೈ ಫೇವ್ರೆಟ್ ಕಲರ್? ಕರೆಕ್ಟಾ? ತೋರ್ಸು. ಬ್ಲ್ಯಾಕ್ ಅಂಡ್ ರೆಡ್ ಸಾಧ್ಯನೇ ಇಲ್ಲ ಗೈಸ್, ಫೇಲ್. ಒಂದ್ ಕರೆಕ್ಟ್, ಬ್ಲ್ಯಾಕ್ ಕರೆಕ್ಟ್, ಬಟ್ ನನ್ಗೆ ರೆಡ್ ಏನ್ ಇಷ್ಟ ಇಲ್ಲ. ನನಗೂ ಬ್ಲ್ಯಾಕ್ ಅಂಡ್ ವೈಟ್ ಅಂದ್ರೆ ಇಷ್ಟ. ಅದೇ ಬರೆಯೋಣ ಅನ್ಕಡೆ ಕಾಪಿ ಹೊಡೆದ್ಬಿಡ್ತಾಳ ಅಂದ್ಬಿಟ್ಟು ಮೋಸ ಇದ್ವಿ. ಬರೆಯೋಕೆ ಮುಂಚೆನೇ ಕಾಪಿ ಹೊಡೆಯಲ್ಲ. ಪಾಯಿಂಟ್ ಜಾಸ್ತಿ ಇದ್ದಿದೆ. ನನಗೆ 6 ಪಾಯಿಂಟ್, ಅವನಿಗೆ 9 ಪಾಯಿಂಟ್. ಪರವಾಗಿಲ್ಲ. ಕಲ್ಲ ಇನ್ನೊಂದೇ ಕ್ವೆಶ್ಚನ್ಸ್ ಇರೋದು, ನಾನೇ ವಿನ್ ಗೈಸ್. ವಾಟ್ಸ್ ಮೈ ಫೇವ್ರೆಟ್ ಫ್ರೂಟ್? Your favorite fruit? ಫ್ರೂಟ್. ಇನ್ನೇನ್ ನನ್ ಬಗ್ಗೆ ಅರ್ಥ ಮಾಡ್ಕೊಂಡಿರೋದು ಗಾಯ್ಸ್? ಏನ್ ತಿಳ್ಕೊಂಡಿರೋದು ನನ್ ಬಗ್ಗೆ? ಇಷ್ಟೇನಾ? ತಿಂತಾಳ ಆದ್ರೆ ಇವಳು ಎಲ್ಲ ತಿಂತಾಳ ಆದ್ರೆ ನಾನು ಇಷ್ಟ ಅರ್ಥ ಮಾಡ್ಕೊಂಡು ಇವಳು ಇನ್ನೇನ್ ಅರ್ಥ ಮಾಡ್ಕೊಂಡವಳೆ? ಯಾವುದು? ಸಾರಿ, ನಾನು ಜ್ಯೂಸ್ ಕುಡಿತೀನಿ ಬಟರ್ ಫ್ರೂಟ್ ಇಷ್ಟ ಅಂತ ಕೇಳಿದ್ದು. ಸಾರಿ, ದಿಸ್ ಇಸ್ ರಾಂಗ್ ಆನ್ಸರ್. ಬಟರ್ ಫ್ರೂಟ್ ಅಲ್ವೇ ಅಲ್ಲ, ನಾನು ಬಟರ್ ಫ್ರೂಟ್ ಜ್ಯೂಸ್ ಕುಡಿತೀನಿ ನಿಜ. ಯಾವಾಗ್ಲೂ ನಾನು ತಿನ್ನೋ ಫ್ರೂಟ್ ಕೇಳಿದ್ದು. ಜ್ಯೂಸ್ ತಿನ್ನಲ್ವಾ? ಜ್ಯೂಸ್ ಫ್ರೂಟ್ ಕ್ವಶನ್ ಅರ್ಥ ನಾನು ಕೇಳ್ತಿರೋದು ತಿನ್ನೋ ಫ್ರೂಟ್, ಜ್ಯೂಸ್ ಅಲ್ಲ. ಜ್ಯೂಸ್ ಅಲ್ಲಿ ಹೆಂಗಿದ್ರೆ ಜ್ಯೂಸ್ ಅಂತಾನೆ ಹೇಳ್ತಿದ್ದೆ, ಫ್ರೂಟ್ ಜ್ಯೂಸ್ ಅಂತಿದ್ದೆ. ಇಲ್ಲ, ನಾನು ಬಟರ್ ಫ್ರೂಟ್ ತಿನ್ನಲ್ಲ. ರಾಂಗು. ನಿನ್ ಕರೆಕ್ಟ್ ತಾನೆ? ಅದೇ ನಾವು ಜ್ಯೂಸ್ ಮಾಡಲ್ವಾ? ಜ್ಯೂಸ್ ಅಲ್ಲಪ್ಪ, ಫ್ರೂಟ್. ಜ್ಯೂಸ್ ಅಲ್ಲ, ಫ್ರೂಟ್ ಅಂದ್ರೆ ಹೇಳ್ಬೇಕಂದ್ರೆ ರಾಂಗು, ಆದ್ರೆ ಅದೇ ಜಾಸ್ತಿ ತಿನ್ನೋದು ಅಷ್ಟೇ. ನಾನೇ ಕರೆಕ್ಟ್. ಸೊ 7, 9. ಗೆದ್ದಿದ್ ಯಾರು ಗಾಯ್ಸ್? 11 ಕ್ವಶನ್ಸ್. 11 ಕ್ವಶನ್ಸ್ ಅಲ್ಲಿ ಇದು 7, ನಂದು 9. ಇವ್ರಿಗಿಂತ 2 ಜಾಸ್ತಿ. ನಾನು ಏನು ಕೇಳಿದ್ರು ಕೊಡ್ಸಿಲ್ಲ ಅಂತ ಹೇಳಿದಾಳೆ. ನೆಕ್ಸ್ಟ್ ಟೈಮ್ ಏನು ಕೊಡ್ಸಿಲ್ಲ ಅಂತ ಹೇಳಿದ್ರು ನಾನು ಹೇಳ್ತೀನಿ, ನೀನು ಕೊಡ್ಸಿಲ್ಲ, ಸುಮ್ಮನೆ ಮೋಸ ಮಾಡೋದು, ಸುಳ್ಳು ಹೇಳೋದು, ಬ್ಲಾಗ್ಗೋಸ್ಕರ ಅಂತ ಎಲ್ಲ ಹೇಳ್ತೀನಿ. ಕೊಡ್ಸ್ಬೇಕಂತ ಇಲ್ಲ ಮಾಡೋದು ಮಾಡ್ತೀವಿ, ಹೇಳ್ಬೇಕಲ್ವಾ? ನೆಕ್ಸ್ಟ್ ಏನು ಕೊಡ್ಸಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ, ಕೊಡ್ಸಿಲ್ಲ ಅಂತ ಹೇಳಿದ್ರು ಅದು ಚೆನ್ನಾಗಿರುತ್ತೆ. ಕೊಡ್ಸಲ್ವಾ ನೋಡೋಣ. ಸೊ ಗೈಸ್, ನಿಜವಾಗ್ಲೂ ಕೊಡ್ಸ್ಬಿಟ್ಟು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಏನು ಅಂತ ಹೇಳ್ತೀವಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಸೊ ಸ್ವಲ್ಪ ಬಿಸಿ ಇದ್ವಿ, ಓನಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ವಿ. ಸ್ಟಾರ್ಟ್ ಮಾಡಿದ್ದೀವಿ. ಸೊ ಸಪೋರ್ಟ್ ಮಾಡಿ. ಏನೇ ಆರ್ಡರ್ಸ್ ಇದ್ರು ಹೇಳಿ, ಬೆಡ್ಡಿಂಗ್ ಇಂದ ಹಿಡ್ದು ಏನೇ ಆರ್ಡರ್ಸ್ ಇದ್ರು ಹೇಳಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀವಿ, ಮಾಡ್ಕೊಡ್ತೀವಿ. ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀವಿ.
ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಐಡೀಸ್ ಕೂಡ ಇದೆ, ಹೋಗಿ ನಮ್ಮ ಬಯೋದಲ್ಲಿ ಚೆಕ್ ಮಾಡಿ, ಎಲ್ಲ ಅಪ್ಡೇಟ್ಸ್ ಇದೆ ನಿಮಗೆ. ಪ್ಲೀಸ್ ಡೂ ಫಾಲೋ ಅದನ್ನು. ಆ್ಯಂಡ್ ಆರ್ಡರ್ಸ್ ಇದ್ರೆ ಮಾಡ್ತಾ ಇದೀವಿ, ಪೇಜ್ ಫಾಲೋ ಮಾಡಿ. ಆರ್ಡರ್ಸ್ ಇದ್ರೆ ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್. ಆರ್ಡರ್ ಏನು ಫೋಟೋಗ್ರಫಿ ಇದ್ರೂ ಹೇಳಿ, ನಾನು ಸಪೋರ್ಟ್ ಮಾಡ್ಕೊಡ್ತೀನಿ. ಸೊ ಅದಕ್ಕೆ ನಾವು ರೆಗ್ಯುಲರ್ ಆಗಿ ಬ್ಲಾಗ್ ಮಾಡೋಕ್ಕಾಗಿರ್ಲಿಲ್ಲ. ಇವಾಗಿಂದ ಬ್ಲಾಗ್ನ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ತುಂಬ ಜನ ಕೇಳ್ತಿದ್ರಿ ಲವ್ ಸ್ಟೋರಿ ಬ್ಲಾಗ್ ಮಾಡಿ ಅಂತ, ಆಲ್ರೆಡಿ ಕೇಳಿದ್ದೀರಾ ಫಸ್ಟ್ ಬ್ಲಾಗ್ ಬಿಟ್ಟಿದ ತಕ್ಷಣನೇ. ಇಲ್ಲ ಈಗಲೇ ಹೇಳ್ಬಿಟ್ರೆ ಅದಕ್ಕೊಂದು ಕ್ಯೂರಿಯಾಸಿಟಿ ಇರಲ್ಲ. ಸೊ ಸ್ವಲ್ಪ ಟೈಮ್ ಹೋಗ್ಲಿ, ನಮ್ಮ ಲವ್ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾವತ್ತು ನಗ್ತೀರಾ ನಿಜವಾಗ್ಲೂ ನೆನ್ಸ್ಕೊಂಡ್ರೆ ನೀವು ಈ ಥರ ಎಲ್ಲ ಲವ್ ಸ್ಟೋರಿ ಮಾಡ್ತಾರಾ ಅಂತ. ಬಟ್ ಒನ್ ಡೇ ಫೈನಲಿ ನಾವು ಡೆಫಿನೆಟ್ಲಿ ಹೇಳ್ತೀವಿ. Until then, keep watching, okay? Keep watching and keep waiting for our next vlogs. Next vlog ಗೋಸ್ಕರ ವೇಟ್ ಮಾಡ್ತಾ ಇರಿ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಪ್ರಿಷಾ ಗೌತಮ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇಷ್ಟೇ ಇವತ್ತಿನ ಬ್ಲಾಗ್. ಸೊ ಅಷ್ಟೇ.